ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ನಾವಿವತ್ತು ಉತ್ತರಾಖಂಡಲ್ಲಿ ಒಂದು ಹಳ್ಳಿ ಹತ್ರ ಇರೋ ಕಾಡಿಗೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು ಹಳ್ಳಿ ಹುಡುಗರು, ಜೊತೆಯಲ್ಲಿ ನಮ್ಮ ಚಿಂಚು. ಈ ಗಜಗಾಮಿನಿ ವಾಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಾವು ಹೊರಟಿದ್ದು ಅರೌಂಡ್ 6 o'clock ಅನಿಸುತ್ತೆ. ಆಲ್ರೆಡಿ ಸನ್ಸೆಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹೋಗ್ತಾ ದಾರಿಲಿ ನಮಗೆ ಸಿಕ್ತು ಈ ಜಿಮ್ ಎಕ್ವಿಪ್ಮೆಂಟ್, ಅಂದರೆ ಪುಲ್ಲಪ್ ಬಾರ್ ಅಂತ. ಇದು ನಮ್ಮ ಚಿಂಚು ಅವಳಿಗೆ ದಾರಿ ಗೊತ್ತಿದೆ ಅನ್ನೋ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ಲು. ಸೊ ನಾನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದ್ಕೆ ಅಲ್ಲಿ ಹೋಗಿ ಒಂದು ಪೋಸ್ಟ್ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಾರೆ ಅವಳು. इतना अच्छा रहा है, देखिए दे ನಾನು ಎಷ್ಟು ದೂರ ಹೋಗಿ ನೋಡ್ತಾ ಇದ್ದೆ ನಾವು ಎಷ್ಟು ಹತ್ರ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅಂತ. ಆದರೆ ಇದಾಗಲೇ ನಾನು ಸುಸ್ತಾಗೋಗಿದ್ದೆ. ಬರೀ ಸ್ವಲ್ಪನೇ ಬಂದಿದ್ದು. ನಾವು ಅರೌಂಡ್ 100 meters ಅಷ್ಟೇ ಅನಿಸುತ್ತೆ ಬಂದಿದ್ದು. ಬಟ್ ಸ್ಟೆಪ್ಸ್ ಇರೋದ್ರಿಂದ ಬೇಗ ಸುಸ್ತಾಗುತ್ತೆ. ನಾನಿಲ್ಲಿ ಸುಸ್ತಾಗೋಗ್ಬಿಟ್ಟಿದ್ದೆ ಆಗಲೇ ಆಲ್ರೆಡಿ. आगे कुत्ते मिलते हैं ना? ಅವ್ನು ಮುಂದೆ ಹೋಗಿ ನೀನು. ನಾನು ಆಧಾರ್ ಕಾರ್ಡ್ ಬೇಕು ಅಂದ್ರೆ ತಿರ್ಗಾ ಬರ್ಬೇಕು ನನಗೆ ವಾಪಸ್. ಹಾಂ 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 ಯಾರಿಲ್ಲ ಕಣ. ಇದನ್ನ ಕಳಿಸಿ ಅಲ್ಲ ಅಷ್ಟು ಮಾಡಿದ್ರೆ ಇದನ್ನ ಕಳಿಸಿ ತಗೊಳ್ಳೋ. ನಾ ಹತ್ರ ಪಿಂಗ್. ಈಗ ನಡೀತಾ ಇದ್ದಿದ್ದು ಕಾನ್ವರ್ಸೇಷನ್ ಬಂದುಬಿಟ್ಟು ನಮ್ಮ ಲಗೇಜ್ ನಾವು UPಯಿಂದ ಬ್ಯಾಂಗ್ಳೂರ್ಗೆ ಹಾಕಿದ್ವಿ ಟ್ರೈನಲ್ಲಿ. ಆದರೆ ಅದನ್ನು ಡೆಲಿವರಿಗೆ ತಗೊಳ್ಳೋದಕ್ಕೆ ಅಂತ ಹೋಗಿದ್ದ ನಮ್ಮ ಹಸ್ಬೆಂಡ್ ತಮ್ಮಂಗೆ ಅವರು ಡೆಲಿವರಿ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತಾಯಿತ್ತು. ನಾವು ಹೋಗೋ ದಾರಿಲಿ ಇದೇ ಟೆನ್ಷನ್ ಇತ್ತು ಆ್ಯಕ್ಚುಲಿ ನನಗೆ. ಫೈನಲಿ ಆ ಲಗೇಜ್ ಏನಾಯಿತು ಅಂತ ಹೇಳ್ತೀನಿ ಲಾಸ್ಟಿಗೆ. ನಾವು ವಾಪಸ್ ಬರೋ ಅಷ್ಟರಲ್ಲಿ ಕೊಟ್ಟರು. ಬಟ್ ಕೊಡೋದಕ್ಕೆ ತುಂಬ ರೋಸಿದ್ದಾರೆ. ಇದ್ರ ಮಧ್ಯೆ ನನಗೆ ನಡೆಯೋದಕ್ಕೆ ಆಗ್ತಾನೆ ಇರಲಿಲ್ಲ. ಆಲ್ರೆಡಿ ಫುಲ್ ಸುಸ್ತಾಗೋಯಿತು. ಸೊ ನನಗೆ ಸ್ಟಿಕ್ ಬೇಕಾಗಿತ್ತು ಸ್ಟೆಪ್ಸ್ ಹತ್ತೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಫಿಟ್ಟಾಗಿರೋದ್ರಿಂದ ಬೇಕಾಗತ್ತೆ. ಇದು ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರೋ ಕಾನ್ವರ್ಸೇಷನ್ ಎಲ್ಲ ಲಗೇಜ್ ಬಗ್ಗೆನೇ. ನಾವು ಹೋಗೋ ದಾರಿಯಲ್ಲಿ ಟೆಂಟ್ಗಳು ಸಿಗುತ್ತೆ. ಅಲ್ಲಿ ಸ್ಟೇ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂಡ ವ್ಯೂ ಆಗಿರ್ಬೋದು. ಇಲ್ಲಿನ ವಾತಾವರಣ 3 दिन जाने के बाद 3 दिन जाने के लिए 6000 नुकसान है. हाँ ನನಗೆ ಹೇಳಿಲ್ಲ ಎತ್ತು ನಾನು ಈ ಕಡೆ जल्दी भेजना है तुरंत, पता नहीं।
ಹೋಗೋ ದಾರಿ ಅಂತ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿನ ವ್ಯೂ ಎಂಜಾಯ್ ಮಾಡ್ತಾ ಹೋಗ್ತಾಯಿದ್ವಿ. ಸಂಜೆ ಬೇರೆ ಆಗಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಸಿಲು ಇರಲಿಲ್ಲ, ಹಾಗಾಗಿ ನಾವು ಎಂಜಾಯ್ ಮಾಡ್ತಾ ಹೋಗ್ತಾಯಿದ್ವಿ. ಸುಸ್ತಾಗ್ತಾಯಿತ್ತು, ಬಟ್ ಸ್ಟಿಲ್ ವಿ ಆರ್ ಎಂಜಾಯಿಂಗ್ ದ ವ್ಯೂ. ಇದುವರೆಗೂ ನಾನು ವೀಡಿಯೋ ಮಾಡಿ ಸಾಕಾಯಿತು. ನಾನು ಒಂಚೂರು ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ರಿಕ್ವೆಸ್ಟ್ ಮಾಡಿ, ಸೊ ನಾವು ಗೊತ್ತಲ್ಲ ರೆಡಿ, ಫುಲ್ ಜುಟ್ಟೆಲ್ಲ ಸರಿ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದ್ಬಿಟ್ಟು ಫುಲ್ ರೆಡಿ ಆಗಿ ಫಾಸ್ಟಾಗಿ ಹೋಗ್ತಾಯಿದ್ದೆ. ನಾನು ಜೋಶಲ್ಲಿ ಇಷ್ಟೇ ಫಾಸ್ಟಾಗಿ ನಡೀತಾ ಇದ್ದೀನಿ ಅನ್ನೋ ಥರ ತೋರಿಸೋದಕ್ಕೆ. ಸೊ ಈ ದಾರಿ ಬಂದುಬಿಟ್ಟು ನೀರು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಿರ್ತಾರಂಥ ದಾರಿ. ಇದ್ರ ಮೇಲೆ ನಡೆಯೋದಕ್ಕೇನು ಸುಸ್ತಾಗಲಿಲ್ಲ. ಸೊ ಅದಕ್ಕೆ ನಾವು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾನೆ ಇದ್ವಿ. ಸೊ ಅಲ್ಲಿ ಮಧ್ಯ ಒಂದು ರೆಡ್ ಫ್ಲ್ಯಾಗ್ ಹಾಕಿದ್ದಾರೆ ನೋಡಿ, ಅಲ್ಲಿ ಬಂದುಬಿಟ್ಟು ಹುಡ್ಗ ಹೇಳ್ದ ನಮಗೆ, ಹಳ್ಳಿಯವನು, ಅಲ್ಲಿ ಪರ್ಟಿಕ್ಯುಲರ್ ಅದೇ ಜಾಗದಲ್ಲಿ ಹಾವಿರತ್ತಂತೆ. ಸೊ ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾನಿಲ್ಲಿ ಕೈಯಲ್ಲಿ ನೀರು ಬಾಟಲ್ ಇಟ್ಕೊಂಡಿರೋದು ನಮಗೋಸ್ಕರ ಅಲ್ಲ, ನಮ್ಮ ಟೀಮ್ ಲೀಡ್ ಇದ್ದಾಳಲ್ಲ ಚಿಂಚು, ಅವಳಿಗೋಸ್ಕರ ಈ ಬಾಟಲ್ ಇಟ್ಕೊಂಡಿರೋದು. ಆ್ಯಕ್ಚುಲಿ ಈ ಥರ ನಡಿಬೇಕಾದ್ರೆ ಒಂದು ಸಣ್ಣ ಬಾಟಲ್ ಕೂಡ ಭಾರ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಕ್ಯಾರಿ ಮಾಡಿರಲಿಲ್ಲ. ಒಂದು ಡ್ರೋನ್ ಮತ್ತು ವಾಟರ್ ಬಾಟ್ಲ್ ಅಷ್ಟೇ, ಅದು ಚಿಂಚುಗೆ ಮಾತ್ರ ಕ್ಯಾರಿ ಮಾಡಿದ್ವಿ. ನೀರು ಇಲ್ಲಿಂದ ಬರೋದು ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ ಅಂತ ಈ ದಾರಿ ಕರ್ಕೊಂಡು ಹೋಗಿದ್ದ. ಈ ಥರ ಎಲ್ಲ ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಆಲ್ರೆಡಿ ನಾವು ಕಾಡು ಒಳಗಡೆ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇಷ್ಟರಲ್ಲೇ ನಮಗೊಂದು ಸರ್ಪ್ರೈಸ್ ಇತ್ತು. ಇಲ್ಲಿ ಕೂಡ ಮನೆಗಳಿತ್ತು, ನಾವು ಇನ್ನೂ ತುಂಬ ಮುಂದೆ ಹೋಗೋದಿತ್ತು. ಹೋಗೋದಾರಿಲೇನೋ ಚಿಕ್ಕ ಹಣ್ಣು ಸಿಕ್ತು, ಅದನ್ನು ಹಾಗೆ ತಿನ್ಕೊಂಡು ಮುಂದೆ ಹೋದ್ವಿ. ನಮಗೆ ಪರಿಚಯ ಇರೋರು ಒಬ್ಬರು ಮನೆಗೆ ಹೋದ್ವಿ. ಅಲ್ಲೇ ನನಗೆ ಗೊತ್ತಿರಲಿಲ್ಲ ಅವ್ರ ಮನೆ ಇಷ್ಟು ದೂರ ಇದೆ ಅಂತ ಅಂದ್ಬಿಟ್ಟು ಅಂತ. ನಾವು ಸ್ಟೇ ಆಗಿದ್ದಿದ್ದು ಹೋಟೆಲ್ ಆಯ್ತಲ್ಲ, ಅವ್ರ ಮನೆಯೇ ಅದು. ಇದು ಅವರು ದಿನಕ್ಕೆ 2-3 ಟೈಮ್ಸ್ ಮೇಲೆ ಓಡಾಡ್ತಾರೆ ಇಲ್ಲಿಂದ. ಮತ್ತು ನಾವು ಸ್ಟಾರ್ಟ್ ಆಗಿದ್ದು ಜಾಗದಿಂದ ಇಲ್ಲಿಗೆ. ಅವ್ರ ಮನೆ ಅಲ್ಲಿನ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ರು. ಹಳೆ ಮನೆ ಸ್ವಲ್ಪ ರೆನೋವೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ನಾವು ಮತ್ತೆ ಕತ್ಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಹೋಗೋಣ ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಅಲ್ಲೊಂದು ಟೆಂಪಲ್ ಇದೆ, ಅದಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ಅದಕ್ಕೆ 45 ಮಿನಿಟ್ಸ್ ಆಗುತ್ತಂತೆ ಹೋಗೋದಕ್ಕೆ, ಸ್ಟೆಪ್ಸ್ ತುಂಬ ಇದೆ. ಸೊ ಅದನ್ನು ಸ್ಕಿಪ್ ಮಾಡಿ ನಾವು ಇಲ್ಲಿ ಇನ್ನೊಂದು ಪುಟ್ಟ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗಾಗಲೇ ಸಂಜೆ ಆಗಿತ್ತು. ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ ಕಾಡು, ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಸೊ ಇವತ್ತು ನಾವು ಹೋಗೋಕ್ಕಾಗಲಿ.
ನಾವು ಸ್ವಲ್ಪ ಬೇಗ ಬಂದಿದ್ರೆ ನಾವು ಅಲ್ಲಿಗೆ ರೀಚ್ ಆಗ್ಬೋದಾಗಿತ್ತು. ಸೊ ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಬೇಗ ಬಿಟ್ಬಿಟ್ಟು ಬರೋಣ, ಕಾಡು ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು. ಸಂಜೆ ಆಗಿದ್ದರಿಂದ ಅಲ್ಲಿ ಪ್ರಾಣಿಗಳ ಸಂಚಾರನೂ ಸ್ವಲ್ಪ ಇರುತ್ತೆ, ಸೇಫ್ ಇರೋದಿಲ್ಲ. ಇವಾಗ ಹೋಗೋದು ಬೇಡ ಅಂತ ಡಿಸೈಡ್ ಆದ್ವಿ. ಇಲ್ಲಿ ನಮಗೆ ಭೂತನಾಥ ದೇವ್ರದ್ದು ಒಂದೇ ಚಿಕ್ಕ ಮಂದಿರ ಸಿಕ್ತು. ಅಲ್ಲಿ ಕೈ ಮುಕ್ಕೊಂಡು, ಅಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿತ್ತು. ಅದರಿಂದ ನಾವು ಅಲ್ಲಿ ಡ್ರೋನ್ನ ಫ್ಲೈ ಮಾಡಿ ಅಲ್ಲಿನ ವ್ಯೂ ಎಲ್ಲ ಕ್ಯಾಪ್ಚರ್ ಮಾಡಿ ನಾವು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಕಾಡಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ವರ್ಕೌಟ್ ಆಯಿತು ಅಂತ ಅಂದ್ಬಿಟ್ಟು ವಾಪಸ್ ಮನೆಗೆ ಹೋದ್ವಿ. ನಾವು ಬಂದಿದ್ದ ದಾರಿಯಲ್ಲ, ಇನ್ನೊಂದು ದಾರಿಯಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ನಮ್ಮ ಚಿಂಚುಗೆ ಏಟು ಬಿತ್ತು. ಅವಳಿಗೆ ಸ್ವಲ್ಪ ನೀರು ಕುಡಿಸಿ ಹಾಗೆ ಕರ್ಕೊಂಡು ಹೋದ್ವಿ. ಅವಳಿಗೆ ಜೋಶಲ್ಲಿ ಇದ್ದಿದ್ದರಿಂದ ಗೊತ್ತಾಗಿಲ್ಲ ಏಟು ಬಿದ್ದಿರೋದು. ಸೊ ನಮಗೆ ಇವತ್ತು ಆಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕೂಡ ನಾವು ಸೇಮ್ ಪ್ಲೇಸಿಗೆ ಬಂದ್ವಿ. ಏನೇ ಅದು ಕಾಡೊಳಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಸ್ವಲ್ಪ ಬೇಗ ಬಂದ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಗೆ ಎನರ್ಜಿ ಲೋ ಆಗಿದ್ದರಿಂದ ಏನಾದರೂ ಹಣ್ಣು ಸಿಗುತ್ತಾ ಕಾಡಲ್ಲಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮರದಲ್ಲಿ ಹಣ್ಣು ಕೀಳೋದಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಂದ್ಕೊಂಡಿದ್ದಷ್ಟು ಈಸಿ ಇರಲಿಲ್ಲ ಆ್ಯಕ್ಚುಲಿ. ಅದು ದಾರಿ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು, ನನಗೆ ಕಷ್ಟ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಕಾಡು ಮಧ್ಯದಲ್ಲಿ ಕೂಡ ಯಾರೋ ಕೊಟ್ಟಿಗೆ ಥರ ಕಟ್ಕೊಂಡು ಅಲ್ಲಿ ಹಣ್ಣು ಕೀಳ್ತಾಯಿದ್ರು. ಆ್ಯಕ್ಚುಲಿ ನಮಗೆ ಕೂಡ ಕೊಟ್ಟರು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇನ್ನೂ ಕಾಡು ಒಳಗೆ ಹೋಗಬೇಕಾಗಿತ್ತು ನಾವು. ಅಲ್ಲೊಂಥರ ಪಿಕ್ನಿಕ್ ಥರ ಮಾಡೋಣ ಅಂತಂದ್ಬಿಟ್ಟು ನಾವು ಪ್ಲೇಸ್ ನೋಡ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ವಿ. ಒಂದಿನ ಹೋಗಿ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅದೊಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಂದ್ಬಿಟ್ಟು ನಾವು ಪ್ಲೇಸ್ ಹುಡ್ಕೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ಮತ್ತೆ ನಾನು ಪಿಕ್ನಿಕ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.